ಅವಳೇ ಹೇಳಿದ್ದು ಇವಳಿಗೆ ಜಾಬ್ ಸೇರಿ. ಆದ್ರೆ ಅವಳಿಗೆ ಡೇ ಶಿಫ್ಟ್, ಇವಳಿಗೆ ನೈಟ್ ಶಿಫ್ಟ್ ಇದ್ದದ್ದು. ಅವಳು ಅಲ್ಲಿಗೆ ರೀಚ್ ಆದ್ಮೇಲೆ ಅಲ್ಲಿಂದ ಇವಳು ಹೊರಡಿದ್ಲ. ಅಕ್ಕ ಅಲ್ಲಿಗೆ ರೀಚ್ ಆದ್ಮೇಲೆ ಅವಳಿಗೆ ನೈಟ್ ಶಿಫ್ಟ್ ಅಲ್ಲ ಅಕ್ಕಳಿಗೆ, ಅಲ್ಲಿಗೆ ರೀಚ್ ಆದ್ಮೇಲೆ ಇವಳು ಹೊರಡುದು 5 ಗಂಟೆಗೆ. ಹಾಗೆ ಅವ್ರ ಹೈಸ್ಕೂಲಲ್ಲಿ ಇರುವಾಗ ನಾವು ಸಹ ಮಾತನಾಡ್ತಲ್ಲ ಇರ್ತಿದ್ವಿ, ಇಲ್ಲಿಗೆ ಬರ್ತಿದ್ದ ಕೂತ್ಕೊಳ್ಳಿಕ್ಕೆ ಕೆಳಗೆ ಮನೆಗೆ. ಈಗ ಗೊತ್ತಾಗ್ತದೆ ಮೊಬೈಲ್ ಎಲ್ಲ ಅವಳದ ಅಲ್ಲೇ ಉಂಟು, ಸ್ಟೇಷನ್ ಅಲ್ಲೇ ಉಂಟು ಮೊಬೈಲ್ ಎಲ್ಲ, ನಂಬರ್ ಒಂದು ಗೊತ್ತಾಗ್ಬೋದು. ಬಾಳಪ್ಪಗೌಡ್ರೆ, ನಿಮ್ಮ ಮಗಳ ಒಂದು ಹತ್ಯೆ ಅಂತ ಹೇಳಿದರೆ ರಾಜ್ಯದಲ್ಲಿ ಈ ರೀತಿ ಒಂದು ಹತ್ಯೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದರೆ ಇಡೀ ರಾಜ್ಯವೇ ಇವತ್ತು ನಿನ್ನೆ ಅದನ್ನು ನೋಡಿ ಇಡೀ ಬೆಚ್ಚಿ ಬಿದ್ದು ಬಿಟ್ಟಿದೆ. ಎಲ್ಲಿ ಹೋಗ್ತಾ ಇದ್ಲು ನಿಮ್ಮ ಮಗಳು ಆ್ಯಕ್ಚುಲಿ ಕೆಲಸಕ್ಕೆ ಅವತ್ತಿನ ದಿವಸ? ಎಲ್ಲಿ ಹೋಗ್ತಾ ಇದ್ಲು? ಮೆಡಿಕಲಲ್ಲಿ ನರ್ಸಿಂಗ್ ಮಾಡಿ ನರ್ಸಿಂಗ್ ಮಾಡ್ತಾ ಇದ್ರು, ಮೆಡಿಕಲಲ್ಲಿ ಮಾಡ್ತಾ. ಎಷ್ಟು ವರ್ಷದಿಂದ? ಇಲ್ಲ 3 ತಿಂಗಳು. ಸೆಕೆಂಡ್ PUC ಇಲ್ಲೇ ಕಕ್ಕೆಪದವಳಿ ಮಾಡಿದ್ಲು. ಮತ್ತೆ ನರ್ಸಿಂಗ್ ಕೋರ್ಸು ಪುತ್ತೂರಲ್ಲಿ HPR ಕಾಲೇಜಲ್ಲಿ. ನೆಕ್ಸ್ಟ್ ಇಲ್ಲಿ ಜಾಬ್ಗೆ ಸೇರಿತು ಕಲ್ಲಡ್ಕ ಪುಷ್ಪರಾಜ್ ಹಾಸ್ಪಿಟಲ್. ಎಷ್ಟು ವರ್ಷ ಆಗಿತ್ತು ಕೆಲಸಕ್ಕೆ ಸೇರಿ? 3 ತಿಂಗಳಷ್ಟೇ. ತುಂಬಾ ದುರ್ಗಮ ಪ್ರದೇಶದಲ್ಲಿ ನಿಮ್ಮ ಮನೆ. ಅದು ಬಸ್ಸು ಕಕ್ಕೇಪದ ಬಸ್ಸು ಕೊನೆ ಬಸ್ ಅಂತದ, ಹೌದಾ? ಇದು 7 ಗಂಟೆಗೆ, ಮತ್ತೊಂದು 7:15ಗೆ ಬರ್ತದೆ. ಇಲ್ಲಿಗೆ 7 ಗಂಟೆ ರೀಚ್ ಆಗ್ತಿತ್ತು ಬಸ್, ಅಲ್ಲಿ 5:45ಗೆ ಹೊರಡ್ತಿತ್ತು ಬಸ್. 5:45ಕ್ಕೆ ಅವರು ಡ್ಯೂಟಿ ಬಿಡುದು ಎಷ್ಟು ಟೈಮ್ಗೆ? 5 ಗಂಟೆಗೆ. 5 ಗಂಟೆ. ಅಲ್ಲಿಂದ ಎಲ್ಲಿಂದ ಬಂದ್ರು ಅವರು ಅಲ್ಲಿಗೆ? ಆ ಬಸ್ ಸ್ಟ್ಯಾಂಡ್ಗೆ ಕಲ್ಲಡ್ಕದಿಂದ ಬಂದದ್ದು. ಆ ಬಸ್ ಸ್ಟ್ಯಾಂಡ್ ಅಂದ್ರೆ ಅವರು ಪ್ರೈವೇಟ್ ಬಸ್ ಅಲ್ಲಿ ಬರ್ತಿರ್ಲಿಲ್ವಾ? ಗವರ್ಮೆಂಟ್ ಬಸ್ ಮಾತ್ರ, ಪ್ರೈವೇಟ್ ಇಲ್ಲ ಇಲ್ಲಿಗೆ ಕಕ್ಕೆಬದವಿಗೆ. ಉಂಟು ಪ್ರೈವೇಟ್ ಉಪ್ಪಿನಂಗಡಿಯಾಗಿ ಬರಬೇಕು. ಅದು ಕೊನೆ ಬಸ್ ಅಲ್ಲ, ಅದಕ್ಕಿಂತ ಇನ್ನೊಂದು ಬಸ್ ಉಂಟು, ಅದು 8 ಗಂಟೆಗೆ ಇಲ್ಲಿಗೆ ರೀಚ್ ಆಗೋದು. ಅವತ್ತು ಬೆಳಗ್ಗೆ ಹೊರಟಾಗಿ ನಿಮ್ಗೆ ಏನು ಹೇಳೋಗಿದ್ರು ಮನೆಯಿಂದ? ಏನಿಲ್ಲ, ಯಾವಾಗ್ಲೂ ಹೇಗೆ ಹೋಗ್ತಾಳೆ ಹಾಗೆ ನಾರ್ಮಲ್ ಆಗಿ ನಾನೇ ಬಿಟ್ಟು ಬರುದು, ಯಾವಾಗ್ಲೂ ಬಿಟ್ಟು ಬರುದು ಸಹ ಕರ್ಕೊಂಡು ಬರುದು ಸಹ ಇಲ್ಲಿಂದ ಕಕ್ಕೆ ಪದವಿಯಿಂದ. ನೀವು ಎಷ್ಟು ಗಂಟೆ ಬಿಟ್ರ? ನಾನು 7:15ಕ್ಕೆ ಬಿಟ್ಟದ್ದು ಬೆಳಗ್ಗೆ. ಹೌದು, ಅವಳಿಗೆ ಅಲ್ಲಿಗೆ 9 ಗಂಟೆಗೆ ರೀಚ್ ಆಗ್ಬೇಕು. ಹಾಗೆ ಆ ಬಸ್ಸಲ್ಲಿ 7:15ಗೆ ಬಸ್ ಉಂಟು, ಆ ಬಸ್ಸಲ್ಲಿ ಹೋಗುದು. ನೀವು ಬಿಟ್ಟು ಬಂದ್ರ ಅವತ್ತು ಬೆಳಗ್ಗೆ? ಬಿಟ್ಟು ಬಂದೆ. ಆಗ ಅವ್ರು ಏನೋ ನಿಮ್ಮ ಹತ್ರ ಮಾತಾಡೋತ್ತಿಗೆ ಈ ರೀತಿ ಕಥೆನ ಏನು ಆತಂಕ ಏನು ಶೇರ್ ಮಾಡ್ಲಿಲ್ಲ ಅವರು ನಿಮ್ಮ ಹತ್ರ? ಏನು ಏನು ಇಲ್ಲ. ನೀವು ಇಲ್ಲಿಂದ ಸ್ಕೂಟಿಯಲ್ಲಿ ಕರ್ಕೊಂಡು ಇಲ್ಲಿಂದ ಸ್ಕೂಟಿಯಲ್ಲಿ ಕಕ್ಕೆ ಪದವ ತನಕ ಕರ್ಕೊಂಡು ಹೋಗುದು. ಅಲ್ಲಿ ಎಷ್ಟು ಕಿಲೋಮೀಟರ್? 3 ಅವತ್ತು ಬೆಳಗ್ಗೆ ಬಿಟ್ರ? ಬಿಟ್ಟಿದ್ದೇನೆ. ಸಂಜೆ ನೀವೇ ಕರ್ಕೊಂಡು ಬರ್ತಾ ಇದ್ರ? ಕರ್ಕೊಂಡು ಬರ್ತದೆ. ಅಲ್ಲಿ ಕಕ್ಕೆ ಪದವಿಂದ ಕಾಲ್ ಮಾಡ್ತಾಳೆ ಒಂದು 6:50 ಆಗುವಾಗ. ನಾನು ಇಲ್ಲಿಗೆ ಕಟ್ಟದಡುಪು ಅಂತ ಉಂಟು, ಅಲ್ಲಿಗೆ ರೀಚ್ ಆದೆ, ನೀ ಬಾ ಕರ್ಕೊಂಡು ಹೋಗ್ಲಿಕ್ಕೆ ಬಾ ಅಂತ. ಅಂದ್ರೆ ನಾನು ಹೋಗ್ತಿದ್ದೆ ಕಕ್ಕೆ ಪದವಿ, ಬಸ್ ಬರೋ ಮುಂಚೆ ನಾನು ಅಲ್ಲಿಗೆ ರೀಚ್ ಆಗ್ತಿದ್ದೆ ಕಕ್ಕೆ ಪದವಿಗೆ. ಅವತ್ತು ನಿಮ್ಗೆ ಫೋನ್ ಬರಲಿಲ್ಲ? ಇಲ್ಲ, ಬರಲಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು ನನಗೆ. ಅವರಿಗೆ ಗೊತ್ತಿತ್ತು, ನನಗೆ ಗೊತ್ತಿರಲಿಲ್ಲ ಹೀಗೆ ಆಗಿದೆ ಅಂತ. ನಾನು ಡ್ಯೂಟಿಯಿಂದ ಬರುವಾಗ ನನಗೆ ಕಾಲ್ ಎಲ್ಲ ಬಂದಿತ್ತು, ನನ್ನ ತಮ್ಮಂದು ಎಲ್ಲ ಕಾಲ್ ಬಂದಿತ್ತು. ಮತ್ತೆ ತಮ್ಮ ಸಿಕ್ಕಿದ ಹೀಗೆ ಅಂತ ಹೇಳಿದ ಅಷ್ಟೇ. ಆನಂತರ ಒಂದು ಮಾತು ಕೇಳಿದೆ, ಆ ಹುಡುಗ ನಿಮ್ಗೇನಾದ್ರೂ ಫೋನ್ ಮಾಡಿದ್ನ ಈ ಘಟನೆ ನಡೆದಂತ? ಇಲ್ಲ, ನಮಗೆ ಕಾಂಟ್ಯಾಕ್ಟ್ ಇಲ್ಲ ಅವನದ್ದು. ಈ ವ್ಯಕ್ತಿ ಯಾರು ಇವರು ಚೇತನ್ ಅಂದ್ರೆ? ನಮಗೆ ದೂರದ್ದು ರಿಲೇಷನ್ ಮನೆ. ನಿಮ್ಮನೆ ಬರ್ತಾ ಇದ್ನ? ಇಲ್ಲ, ಒಂದು 6 ವರ್ಷ ಆಯ್ತು ಬರದೆ. ಸಣ್ಣದಿರುವಾಗ ಬರ್ತಿದ್ರು. ಇಲ್ಲಿಗೆಲ್ಲ ಅಲ್ಲಿಗೆ ಅವನ ಅತ್ತಿಗೆ ಮನೆಯಲ್ಲಿ ಬರ್ತಿದ್ರು. ನಾವಷ್ಟು ಕ್ಲೋಸ್ ಇಲ್ಲ ಅವ್ರ ಹತ್ರ. 14 ವರ್ಷ ಆಗಿರ್ಬೋದ ಇಲ್ಲಿಗೆ ಬರುವ, ಅಲ್ಲಿಗೆ ಬರುವಾಗ. ಅವ್ರ ಹೈಸ್ಕೂಲಲ್ಲಿ ಇರುವಾಗ ನಾವು ಸಹ ಮಾತನಾಡ್ತಲ್ಲ ಇರ್ತಿದ್ವಿ, ಇಲ್ಲಿಗೆ ಬರ್ತಿದ್ದ ಕೂತ್ಕೊಳ್ಳಿಕ್ಕೆ ಕೆಳಗೆ ಮನೆಗೆ. ಆಗ ಸ್ವಲ್ಪ ಕ್ಲೋಸ್. ಆದ್ಮೇಲೆ ಇಲ್ಲಿಗೆ ಬರ್ತಾನೆ ಇಲ್ಲ, 6 ವರ್ಷ ಆಯ್ತು ಬರದೆ. ಆಗ ಅವನಿಗೆ ಒಂದು 14 ವರ್ಷನಾ? ಅಷ್ಟೇ. ಹೈಸ್ಕೂಲು ಅಲ್ಲಿ ಇರ್ಬೋದೇನೋ, 9th 8th ಅಂತ. ಈಗ ಅವನಿಗೆ 21. ಸೇಮ್ ಏಜ್, ಸೇಮ್ ಒಂದೇ ಕ್ಲಾಸ್ ಇವರ್ಸ ಇಬ್ರು ಸಹ ಇದ್ದದ್ದು. ಅವನು ಬೆಳ್ತಂಗಲ್ ಸೈಡ್, ಆದ್ರೆ ಏಜ್ ಸೇಮ್, ಇಬ್ರಿಗೆ ಸಿಗ್ತದೆ. ಏಜ್ ಸೇಮ್. 21. ಅವನು ಯಾವತ್ತಾದ್ರೂ ಈ ಹುಡುಗಿಯನ್ನ ನೋಡಿದ್ನ, ಮೊದಲು ಮಾತಾಡಿದ್ನ? ಏನೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ನಿಮಗೆ ಗೊತ್ತೇ ಇಲ್ಲ ಇದು? ಅಥವಾ ಈ ರೀತಿ ಆತಂಕ ವ್ಯಕ್ತಪಡಿಸ್ತಾ ಇಲ್ಲ ನಿಮ್ಮ ಮಗಳು? ಈ ರೀತಿ ಒಬ್ಬ ಖುಷಿಯಾಗಿದ್ಲು ಮನೆಯಲ್ಲಿ. ಅಂತದ್ದು ಇದ್ರೆ ಅವಳು ಹೋಗ್ತಿರ್ಲಿಲ್ಲ ಕೆಲಸಕ್ಕೆ, ಮನೆಯಲ್ಲಿ ಹೇಳ್ಬೋದು. ಹೇಗಿತ್ತು ಅವರು ಕೆಲಸದ? ಏನು ಶೇರ್ ಮಾಡ್ತಾ ಇದ್ರು ಲಾವಣ್ಯ ನಿಮ್ಮ ಕೆಲಸದ? ಅಲ್ಲೆಲ್ಲ ಹೇಳ್ತಿದ್ರು, ಅವಳು ಎಲ್ಲರಲ್ಲಿ ಕ್ಲೋಸ್ ಆಗ್ತಿದ್ಲು. ಅಲ್ಲಿಯ ಡಾಕ್ಟ್ರಿಗೆಲ್ಲ ಅವಳಲ್ಲಿ ಇಷ್ಟ ಇತ್ತು, ತುಂಬಾ ಇಷ್ಟ ಇತ್ತು. ನಗರ್ತಾ ಮಾತನಾಡ್ತಿದ್ಲು, ಅದನ್ನೆಲ್ಲ ಹೇಳ್ತಿದ್ಲು. ನಾನಂದ್ರೆ ಅವ್ರಿಗೆ ಇಷ್ಟ, ಹಾಗೆಲ್ಲ ಹೇಳ್ತಿದ್ಲು. ಮತ್ತೇನು ಶೇರ್ ಮಾಡ್ತಿರೋದು? ತುಂಬಾ ಆಕ್ಟಿವ್ ಆಗಿದ್ಲು, ಹಾಗೆ ಅವ್ರಿಗೆ ಇಷ್ಟ ಆಗಿದೆ. ಅಲ್ಲಿ 1 to 5 ಇಲ್ಲೇ ನಮ್ಮ ಹುಳಿ ಗ್ರಾಮ ಅಲ್ಲಿ. ಮತ್ತೆ ಮೊರಡ್ಜಿ 6th ಇಂದ 10th ವರೆಗೆ ಪುತ್ತೂರಲ್ಲಿ, ಬಲ್ನಾಡು ಮೊರಡ್ಜಿದ್ದು ಹಾಸ್ಟೆಲ್ ಬಲ್ನಾಡಲ್ಲಿ ಉಂಟಲ್ಲ, ಅಲ್ಲಿ 10th ವರೆಗೆ. ನೆಕ್ಸ್ಟ್ PUC ಇಲ್ಲಿ ಕಕ್ಕೆ ಪದವಲ್ಲಿ ಮಾಡಿದ್ದು. ನೆಕ್ಸ್ಟ್ ಆಗಿ ಇದು ನರ್ಸಿಂಗ್ ಕೋರ್ಸ್ ಮಾಡಿ ಪುತ್ತೂರು ಅಲ್ಲಿ ಮಾಡಿ 3 ವರ್ಷ ಅಲ್ಲೇ ಮಾಡಿದ್ದು. ಆಮೇಲೆ ಇನ್ನೊಬ್ರು ಅವ್ರ ಮನೇಲಿ ನರ್ಸಿಂಗ್ ಮಾಡಿದಾರಲ್ಲ, ಅದು ನನ್ನ ಅಕ್ಕ. ನರ್ಸಿಂಗ್ ಅಲ್ಲ ಮಾಡಿದ್ದು, ಜಾಬ್ ಒಟ್ಟಿಗೆ. ಅವಳು ಮೆಡಿಕಲ್ ಅಲ್ಲಿ ಇದ್ದ ಕಲ್ಲಡ್ಕದಲ್ಲಿ. ಏನು ಮಾತನಾಡಲಿ ಏನಿಲ್ಲ, ಹೀಗೆ ನಾವು ನಾರ್ಮಲ್ ಆಗಿ ಮಾತನಾಡ್ತೇವಲ್ಲ ಹಾಗೆ ಮಾತನಾಡ್ತಿದ್ವಿ. ಈ ವಿಷಯ ಎಂತ ಹೇಳಿಲ್ಲ, ನಾರ್ಮಲ್ ಆಗಿ ಹೇಗಿದ್ಲ ಹಾಗೆ ಹೇಳ್ತೀವಿ. ನನಗೆ ಸಂಜೆ ಡ್ಯೂಟಿ ಮುಗಿದು ಬಂದ ಕಾಲ್ ಬಂದಿತ್ತು, ನನಗೆ ಗೊತ್ತಿರಲಿಲ್ಲ, ಬ್ಯಾಗ್ ಒಳಗಿತ್ತು. ಇಲ್ಲಿ ಬಂದು ನೋಡುವಾಗ ತಮ್ಮ ಅಲ್ಲಿ ಸಿಕ್ಕಿದ,
ಈಗೀಗೆ ಆಗಿದೆ, ಹುಷಾರಿದ್ದಾಳೆ ಅಂತೆಲ್ಲ ಹೇಳಿದ್ಲು. ನಮಗೆ ಈಗ ಡೆತ್ ಆದದ್ದು ನೈಟ್ 10 o'clock ಗೊತ್ತಾದ್ದು ಅಷ್ಟೇ. ಅದಕ್ಕಿಂತ ಮುಂಚೆ ನಮಗೆ ಯಾರು ಹೇಳಿಲ್ಲ ಹುಷಾರಿದ್ದಾಳೆ ಅಂತ ಹೇಳಿ. ಇದಾದ್ಮೇಲೆ ಈ ಹುಡುಗ ಈ ರೀತಿ ಮಾಡ್ತಾನ ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ನಾವು ಬಿಡ್ತೀವಿ. ಹೌದು, ಬಿಡ್ತೇನೆ. ಕೆಲಸಕ್ಕೆ ಇಲ್ಲೇ ಮನೆಯಲ್ಲೇ ಕೂತ್ಕೊಳಿಸ್ತಿದ್ವಿ. ಗೊತ್ತಿದ್ರೆ ನಾವು ಬಿಡ್ತಿದ್ದೇವೆ. ಇವರು ನಮ್ಮ ಮನೆಯಲ್ಲಿ ಹೇಳಿದ್ರು ನಾವು ಬಿಡ್ತಿರ್ಲಿಲ್ಲ. ಗೊತ್ತಾಯ್ತು, ನಾವು ಕೆಲಸಕ್ಕೆ ಹೋದ್ಮೇಲೆ ಅವರ ಜವಾಬ್ದಾರಿ. ನಮ್ಮ ಸರ್ಕಾರ ಅವನಿಗೆ ಶಿಕ್ಷೆ ಇದು ಮಾಡಬೇಕಷ್ಟೆ, ನಮ್ದು ಅಷ್ಟೇ. ಎಷ್ಟೋ ಜನ ನಿಮ್ಮಂಥವರು ಮಾಧ್ಯಮದವರು ಬಂದಿದ್ದಾರೆ. ಇದು ಬಂದು ನಾವು ಹೇಳುವುದೇ ನಮಗೆ ನ್ಯಾಯ ಸಿಗಬೇಕು ಅಂತ. ನಾವು ಬರುವುದು ವಿಷಯ ಅಲ್ಲ, ನಮಗೆ ನ್ಯಾಯ ಬೇಕು ಅಷ್ಟೇ. ಇನ್ನು 90 ದಿವಸದಲ್ಲಿ ಇದರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಸರ್ಕಾರಿ ವಕೀಲರು ಅಂತ ಹೇಳಿದ್ರೆ ನಿಮಗೆ PP ಕೊಡ್ತಾರೆ. ಆ PP ಆಯ್ಕೆ ನಿಮ್ಮ ಕೈಯಲ್ಲಿರುತ್ತೆ. ಈ ಪೊಲೀಸರು ಯಾವ ರೀತಿ ಇದನ್ನ ಚಾರ್ಜ್ ಶೀಟ್ ಹಾಕ್ತಾರೆ, ಇದೆರಡರ ಮೇಲೆನೆ ಕೋರ್ಟ್ ಅಲ್ಲಿ ನಡೆಯುವಂತ ಕೇಸ್ ಇದು. ಆಮೇಲೆ ಆ ಸಮಯದಲ್ಲಿ ಅವ್ರ ಸಿಸ್ಟರ್ ಫೋನ್ ಮಾಡಿದ್ರಂತ ಅವ್ರು. ಹೌದು, ಏನಂತೆ? ಇಲ್ಲಿಗೊಮ್ಮೆ ಬರ್ತೀಯಾ ಅಂತ ಹೇಳಿ ಕಾಲ್ ಮಾಡಿದ್ಲಂತೆ. ಆದ್ರೆ ಅಕ್ಕ ಜಾಬಲ್ಲಿ ಬಿಸಿ ಇದ್ಲಂತೆ ಅಲ್ಲಿ. ಆದ್ಮೇಲೆ ನನ್ನ ಭಾವನಿಗೆ ಕಾಲ್ ಮಾಡಿ ಅವರಲ್ಲಿ ಹೇಳಿದಂತೆ, ಫಸ್ಟ್ ಅವನು ಓದ ಅಂತ ಹೇಳಿದಂತೆ. ಫಸ್ಟ್ ಎದುರಿಸಿದಾನಂತೆ, ಬಂದು ಕೂತಿಲ್ಲಿ ಅಲ್ಲಿ ಬಸ್ಸಲ್ಲಿ ಬಂದು ಕೂತಿದ್ದಾನೆ ಅಂತ. ಇವಳು ಕೂತಿದ್ಲಲ್ಲ, ಅದರ ಪಕ್ಕದಲ್ಲಿ ಬಂದು ಕೂತಿದ್ದಾನಂತೆ. ಆದ್ಮೇಲೆ ವಾಪಸ್ ಹೋದಂತೆ ಅವನು. ಮತ್ತೆ ಹೋಗಿ ಇವಳು ಹೇಳಿದ್ಲಂತೆ ಭಾವನಲ್ಲಿ ಕಾಲ್ ಮಾಡಿ, ಅವನು ಓದ ಅಂತ ಖುಷಿಯಲ್ಲಿ ಹೇಳಿದ್ಲಂತೆ, ಓದ ಅಂತ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಬ್ಯಾಗ್ ಎಲ್ಲ ಚೂರು ಎಲ್ಲ ತಂದಿದ್ದ ಬಂದು ಇವಳ 2 ಸುತ್ತ ಎಲ್ಲ ಓಡಿಸಿದಾನೆ. ಅವನು ಇಲ್ಲಾದ್ರೆ ಫಸ್ಟೇ ಓಡ್ಬೇಕಿತ್ತಲ್ಲ ಅವನು ಕೂತ್ಕೊಳ್ವಾಗ. ಇಲ್ಲ, ಆ ಟೈಮಲ್ಲಿ ಯಾರು ಇರ್ಲಿಲ್ಲ. ಅವಳು ಬೇಗ ಬಂದಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅಲ್ಲಿಗೆ ಹೋಗುದು ಮಾತ್ರ, ಎಲ್ಲ ಇರುವುದು ಬಿಸ್ ರೋಡ್ ಅಲ್ಲಿ. ಹೊರಡುವ ಟೈಮಿಗೆ ಎಲ್ಲ ಜನ ಬರ್ತಾರೆ ಆ ಬಸ್ಸಿಗೆ. ಅದಕ್ಕೆ ಬಂದವಣ ಹೊರಡುವ ಟೈಮಲ್ಲಿ ಎಲ್ಲ ಫುಲ್ ಆಗ್ತದೆ ಅಂತ. ಅದಕ್ಕಿಂತ ಮುಂಚೆ ಬರ್ದು ಇವಳು ಬೇಗ ಹೋಗ್ತಾಳೆ ಅಲ್ಲಿಗೆ. ಹಾಗೆ ಯಾರು ಇರ್ಲಿಲ್ಲ. ಬಸ್ ಸ್ಟ್ಯಾಂಡ್ ಬಾರಿ ಇದೆ ಅಂತಲ್ಲ, ಯಾರು ಜನನೇ ಬರುದಿಲ್ಲ. ಜನ ಇರಲ್ಲ, ಅದು ದೂರ ಆಯ್ತು. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಜನ ಇರ್ತದೆ ತುಂಬ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? ಅಕ್ಕ ಒಟ್ಟಿಗೆ 3 ತಿಂಗಳಾದಷ್ಟೇ ಸೇರಿ. ಅವಳಿಗೆ ಮದುವೆ ಆಗಿ ಮತ್ತೆ ಹೋಗಿದ್ದ. ಮತ್ತೆ 8 ಮಂತ್ ಆಯ್ತು ಮದುವೆಗೆ. ಜಾಬಿಗೆ ಒಟ್ಟಿಗೆ ಸೇರಿದಲ್ಲ. ಅವಳೇ ಹೇಳಿದ್ದು ಇವಳಿಗೆ ಜಾಬ್ ಸೇರಿ. ಆದ್ರೆ ಅವಳಿಗೆ ಡೇ ಶಿಫ್ಟ್, ಇವಳಿಗೆ ನೈಟ್ ಶಿಫ್ಟ್ ಇದ್ದದ್ದು. ಅವಳು ಅಲ್ಲಿಗೆ ರೀಚ್ ಆದ್ಮೇಲೆ ಅಲ್ಲಿಂದ ಇವಳು ಹೊರಡಿದ್ಲ. ಅಕ್ಕ ಅಲ್ಲಿಗೆ ರೀಚ್ ಆದ್ಮೇಲೆ ಅವಳಿಗೆ ನೈಟ್ ಶಿಫ್ಟ್ ಅಲ್ಲ ಅಕ್ಕನಿಗೆ. ಅಲ್ಲಿಗೆ ರೀಚ್ ಆದ್ಮೇಲೆ ಇವಳು ಹೊರಡುದು 5 ಗಂಟೆಗೆ. ಹಾಗೆ ಬಿಡುದು ಕರ್ಕೊಂಡು ಬರೋದು ನೀವು ಮಾಡ್ತಿದ್ರಿ? ಹೌದು, ಅಕ್ಕ ಅವರ ಮನೆಯಿಂದಾನೆ ಹೋಗ್ತಾರೆ, ಅಲ್ಲಿ ಗಂಡನ ಮನೆಯಿಂದ. ಸೆಕೆಂಡ್ ಸಿಸ್ಟರ್ ಕಕ್ಕೆ ಬದುವಾಗಿ ಬಿಟ್ಟು ಬರುದು. ಸಂಜೆ ಒಮ್ಮೊಮ್ಮೆ ಅಪ್ಪ ಕರ್ಕೊಂಡು ಬರ್ತಾರೆ, ಒಮ್ಮೊಮ್ಮೆ ನಾನು ಕರ್ಕೊಂಡು ಬರ್ತೇನೆ. ನಾನು ಉಪ್ಪಿನಂಗಡಿಯಲ್ಲಿ ಅಕೌಂಟೆಂಟ್ ಆಗಿ. ಅವಳು ಲಾಸ್ಟ್. ಅದೇ ಹೇಳುದಲ್ಲ, ನಮಗೆ ಅವನಿಗೆ ಶಿಕ್ಷೆ ಆಗ್ಬೇಕು, ಗೈಲು ಶಿಕ್ಷೆ. ಅವನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ ಅವರಿಗೆ ಸಹ ಗೈಲು ಶಿಕ್ಷೆ ಆಗ್ಬೇಕು. ಸಪೋರ್ಟ್ ಮಾಡಿದವರು ಇದಾರೆ ಅಂತೀರಾ? ಅಲ್ಲ, ಇದ್ರೆ ಅವನಿಗೆ ಇಲ್ಲದ ಗೊತ್ತಾಗ್ಲಿಕ್ಕಿಲ್ಲ. ಎಷ್ಟೆಷ್ಟು ಟೈಮಿಗೆ ಅಲ್ಲಿಗೆ ರೀಚ್ ಆಗ್ತಲ್ಲ ಅಂತಾನೆ ಗೊತ್ತಿರ್ಲಿಕ್ಕಿಲ್ಲ. ಯಾರಾದ್ರೂ ಸಪೋರ್ಟ್ ಇರ್ಬೋದು ಅವನಿಗೆ. ಹಾಗೆ ಮತ್ತೆ ಏನು ಮಾತನಾಡುದು, ಇನ್ನು ಬರುದಿಲ್ಲಲ್ಲ ನಮ್ಮ ತಂಗಿ, ಹೇಳಿ ಪ್ರಯೋಜನ ಇಲ್ಲ. ಮಾತ್ರ ಅವಳಿಗೆ ಶಿಕ್ಷೆ ಆಗ್ಬೇಕು. ಪರಿಚಯ ಉಂಟು, ನಮ್ಮ ಅತ್ತಿಗೆ ಅಕ್ಕನ ಮಗ ಅಲ್ವಾ, ಹಾಗೆ ಪರಿಚಯ ಉಂಟು. ಆದ್ರೆ ಮಾತನಾಡುದು ಕಾಲಲ್ಲೆಲ್ಲ ಮಾತನಾಡುದು ಏನಿಲ್ಲ, ಕಾಂಟ್ಯಾಕ್ಟ್ ಎಂತ ಇಲ್ಲ ನಮ್ಮಲ್ಲಿ, ಏನಿಲ್ಲ. ಈಗ ಗೊತ್ತಾಗ್ಬೋದು, ಮೊಬೈಲ್ ಎಲ್ಲ ಅವಳದ ಅಲ್ಲೇ ಉಂಟು, ಸ್ಟೇಷನ್ ಅಲ್ಲೇ ಉಂಟು ಮೊಬೈಲ್ ಎಲ್ಲ. ನಂಬರ್ ಒಂದು ಅವ್ರಿಗೆ ಗೊತ್ತಾಗ್ಬೋದು. ಹೋವು ಇದ್ದೀನು ಗೊತ್ತಾಗ್ಬತ್ತ ಹೋಗುದಾಯ್ತಾ ಅಂತ ಗೊತ್ತಾಗ್ಬೋದು, ಬೇರೆ ಕಾಲ್ ಮಾಡಿ. ಇದು ಒಂದು ವಿಕೃತ ಮನಸ್ಥಿತಿ. ಹಾಗಿದ್ರೆ ನಮ್ಮಲ್ಲಿ ಶೇರ್ ಮಾಡ್ತಿದ್ವಿ, ಏನು ಮಾಡಲಿಲ್ಲ, ಶೇರ್ ಮಾಡಲಿಲ್ಲ. ಅಷ್ಟು ಎಲ್ಲ ತುಂಬ ಕ್ಲೋಸ್ ಇದ್ವಿ ನಾವು. 3 ವರ್ಷ ಜಗಳಾಡೋದು ಎಂತೆಲ್ಲ ತುಂಬ ಕ್ಲೋಸ್ ಆಗಿದ್ವಿ. ಏನು ಶೇರ್ ಮಾಡಲಿಲ್ಲ ನಾವು. ಮನೆಯಲ್ಲಿ ಅವರು ಒಳ್ಳೆ ಜಗಳ ಅಂತ ಎಂತೆಲ್ಲ ಯಾವುದೇ ಮನೆಯಲ್ಲಿ ತುಂಬ ಕ್ಲೋಸ್ ಆಗಿದ್ವಿ. ಹೆಣ್ಣಿರುವಲ್ಲಿ ಒಟ್ಟಿಗೆನೇ ಇರ್ತಾರೆ, ಅದು ಅಂತೂ ನಿಜ. ಆದ್ರೆ ಇದು ಆಗಲಿಲ್ಲ, ಶೇರ್ ಮಾಡ್ತಾ ಇಲ್ಲ. ಈ ವಿಷಯ ಮಾಡಲಿಲ್ಲ, ನನ್ನಲ್ಲಿ ಮಾಡಲಿಲ್ಲ. ಅವಳಿಗೆ ಗೊತ್ತಿಲ್ಲ ಇವನು ಹೀಗೆ ಮಾಡ್ತಾನೆ. ನಮ್ಮ ಹೆಸರು ಮೇಡಮ್? ತೇಜಾಕ್ಷಿ, ಅಕ್ಕ. ಲಾವಣ್ಯನಿಗೆ ಅಕ್ಕ. ಬಾಲಪ್ಪ ತಂದೆ. ಏನಿಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಅಷ್ಟೇ, ಬೇರೆ ಏನಿಲ್ಲ. ನಮಗೆ ನ್ಯಾಯ ಸಿಕ್ಕಬೇಕು, ಶಿಕ್ಷೆ ಆಗಬೇಕು. ಅವನನ್ನು ಹೊರಗೆ ಬಿಡಬಾರ್ದು. ಹೊರಗೆ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿದವರಿಗೆ ಸಹ ಶಿಕ್ಷೆ ಆಗಬೇಕು. ಯಾರಾದರೂ ಮಾಡಿರ್ಬೋದು, ಇಲ್ಲದಿದ್ದರೆ ಎಷ್ಟು ಗಂಟೆಗೆ ಅವಳು ರೀಚ್ ಆಗ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲಲ್ಲ. ಹಾಗೆ ಬೆಳ್ತಂಗಡಿ, ಗುರಣಿಕೆರೆ, ಗೇರ್ಕಟ್ಟೆ, ಬೆಳ್ತಂಗಡಿ. ಏನು ಗೊತ್ತಿಲ್ಲ. ತಾಯಿ ತುಂಬಾ ಆಕ್ರಂದನದಲ್ಲಿದ್ದಾರೆ ನಿನ್ನೆಯಿಂದ. ಊಟ ಇಲ್ಲ, ಮಾಡುದಿಲ್ಲ. ಎಷ್ಟು ಕೊಟ್ಟರು ಸಹ ಊಟ ಎಲ್ಲ ಎಂತ ಮಾಡುದಿಲ್ಲ. ಅವರ ಪ್ರೀತಿ ಮಗಳು. ಹೌದು, ಅಲ್ಲೇ ಇರೋ ವ್ಯಕ್ತಿ. ನಿನ್ನೆಂದು ಊಟ ಮಾಡಿಲ್ಲ? ಇಲ್ಲ, ಬೇಡವಂತ ಹೇಳ್ತಾರೆ.